ಚನ್ನರಾಯಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಆಳ್ವಾಸ್ ನುಡಿಸಿರಿ ವಿರಾಸತ್ ಸಾಂಸ್ಕೃತಿಕ ವೈಭವ ನೆರವೇರಿತು. ಶಾಸಕ ಬಾಲಕೃಷ್ಣ, ಮಾಜಿ ಮಂತ್ರಿ PGR ಸಿಂಧ್ಯಾ, ಡಾಕ್ಟರ್ ಮೋಹನ್ ಆಳ್ವ, ಡಾಕ್ಟರ್ ನಾಗೇಶ್, ಪುರಸಭೆ ಸದಸ್ಯರಾದ ಮೋಹನ್, ಬನಶಂಕರಿ, ರಾಣಿ, TAPCMS ಅಧ್ಯಕ್ಷ ಅನಿಲ್, ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ವೆಂಕಟೇಶ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಲೋಕೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ CK ಕುಸುಮಾರಾಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಏನಾದರೂ ಒಂದು ವಿದ್ಯಾಸಂಸ್ಥೆಯನ್ನು ಈ ಜಾಗದಲ್ಲಿ ನೆಲೆ ಮಾಡಬೇಕು ಅಥವಾ ಏನಾದರೂ ಬೇರೆ ಏನಾದರೂ ವ್ಯಾಪಾರಕ್ಕೆ ಮಾಡಬೇಕು ಅಂತ ಯಾವ ಉದ್ದೇಶದಲ್ಲೂ ನಾನು ಬಂದವನಲ್ಲ. ಇದು ನಿಮಗೆ ಇಷ್ಟ ತನಕ ನಿಮಗೆ ಗೊತ್ತಿದೆ, ನಾನು ಯಾವತ್ತೂ ಅಂತ ಆಸೆ ಪಟ್ಟವನಲ್ಲ. ಆದರೆ ನಾವೊಂದು ಸಾಂಸ್ಕೃತಿಕವಂತ ವಿನಿಮಯವನ್ನು ಮಾಡಬೇಕು. ಯಾಕೆಂದರೆ ಇವತ್ತು ಇಡೀ ನಮ್ಮ ದೇಶದ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಅಲ್ಲಲ್ಲಿ ಮಾಡಿ ನಮ್ಮೊಳಗೆ ಒಂದು ಒಡಂಬಡಿಕೆ ಆಗಬೇಕು, ನಮ್ಮಲ್ಲಿ ಕೊಡುಗೊಳ್ಳು ಪ್ರಯೋಗ ಆಗಬೇಕು, ಒಂದು ಪ್ರೀತಿಗಳ ಸಂಬಂಧಗಳು ಹುಟ್ಟಬೇಕು ಎಂಬ ಉದ್ದೇಶದಿಂದ ಇದರ ಜೊತೆ ಬಹಳ ಒಳ್ಳೆಯ ಒಂದು ಪ್ರೇಕ್ಷಕ ವರ್ಗವನ್ನು ನಾಡಿನಾದ್ಯಂತ ಮಾಡಬೇಕು ಎಂಬ ಒಂದು ಆಶೆಯಿಂದ ನಾವು ನಮ್ಮ ವಿದ್ಯಾರ್ಥಿಗಳನ್ನು ಇಟ್ಕೊಂಡು ಈಗೆಲ್ಲ ಕಾರ್ಯಕ್ರಮ ಕೊಟ್ಕೊಂಡು ಬರ್ತೇವೆ ಹೊರತು ಬೇರೆ ಯಾವುದೇ ದುರುದ್ದೇಶದಿಂದ ಅಲ್ಲ ಎಂಬ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕ್ರೀಡಾ ಕ್ಷೇತ್ರ ಸಾರ್ವಜನಿಕ ಬದುಕಿನಲ್ಲಿ ಶ್ರೇಷ್ಠ ವ್ಯಕ್ತಿತ್ವವನ್ನು ಸಂಪಾದನೆ ಮಾಡಿರ್ತಕ್ಕಂಥವರು ಸನ್ಮಾನ್ಯ ಡಾಕ್ಟರ್ ಮೋಹನ್ ಆಳ್ವಾರ್. ಬಹಳ ದೊಡ್ಡ ಕೃಷಿ ಕುಟುಂಬದಿಂದ ಬಂದಿರತಕ್ಕಂಥ ಮೋಹನ್ ಆಳ್ವಾರ್ ಅವರು ತಮ್ಮ ಇಡೀ ಜೀವಮಾನವನ್ನು ರಾಜ್ಯದ ಮತ್ತು ರಾಷ್ಟ್ರದ ಮಕ್ಕಳ ಶಿಕ್ಷಣಕ್ಕೆ
ಅವರ ಸರ್ವಾಂಗೀಣ ಪ್ರಗತಿಗೆ ಮುಡುಪಾಗಿಟ್ಟು ಹಗಲು ರಾತ್ರಿ ಶ್ರಮಿಸ್ತಾ ಇದ್ದಾರೆ. ಅವರ ಬಗ್ಗೆ ಹೆಚ್ಚಿಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ತಾವು ಮೂಡುಬಿದಿರೆನಲ್ಲಿ ಇರ್ತಕ್ಕಂಥ ಅವರ ಶಿಕ್ಷಣ ಸಂಸ್ಥೆಗೆ ಒಂದು ಸಾರಿ ಭೇಟಿ ಮಾಡಬೇಕು. ಅದನ್ನು ನೋಡ್ತಕ್ಕಂಥದ್ದೇ ಒಂದು ಶಿಕ್ಷಣ ಕ್ಷೇತ್ರದ ಸ್ವರ್ಗದ ಅನುಭವ ಅಂತೇಳಿ ನಾನು ತಿಳಿದಿರ್ತಕ್ಕಂಥ